ಬಾಸ್ ಮನೆಯ ಆಟ 46 ಎಪಿಸೋಡ್ಗಳನ್ನು ಪೂರೈಸಿ ಮುನ್ನುಗ್ಗುತ್ತಿದೆ. ಇದೀಗ ನಿನ್ನೆಯ ಸಂಚಿಕೆಯಲ್ಲಿ ಹನುಮಂತನ ವಿರುದ್ಧ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಗೌತಮಿಗೆ ಅರಿವಾಗಿದೆ. ತಪ್ಪನ್ನ ಅರಿತು ಹನುಮಂತುಗೆ ಗೌತಮಿ ಕ್ಷಮೆಯಾಚಿಸಿದ್ದಾರೆ. ಸಾರಿ ಹನುಮಂತು ಎಂದು ಗೌತಮಿ ಕೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರದ ಆರಂಭದಿಂದಲೂ ಜೋಡಿ ಟಾಸ್ಕ್ ನಡೆಯುತ್ತಿದೆ. ಹನುಮಂತ ಹಾಗೂ ನಟಿ ಗೌತಮಿ ಜೋಡಿಯಾಗಿದ್ರು. ಆದ್ರೆ ಜೋಡಿ ಬದಲಿಸಿಕೊಳ್ಳುವ ಅವಕಾಶ ಸಿಕ್ಕಾಗ ಗೌತಮಿ ಹನುಮಂತನ ಬದಲಿಗೆ ತ್ರಿವಿಕ್ರಮ್ನನ್ನ ಆಯ್ಕೆ ಮಾಡಿಕೊಂಡಿದ್ರು. ಆದ್ರೆ ತ್ರಿವಿಕ್ರಮ್ ಅವರು ಭವ್ಯನನ್ನ ಆಯ್ಕೆ ಮಾಡಿಕೊಂಡ್ರು. ಆದ್ರೆ ನಿನ್ನೆಯ ಸಂಚಿಕೆಯಲ್ಲಿ ಕಾಲು ಕಾಲಿಗೆ ಎಂಬ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಭವ್ಯ ಜೋಡಿ ವಿರುದ್ಧವೇ ಆಡಿ ಗೌತಮಿ ಹಾಗೂ ಹನುಮಂತ ಟಾಸ್ಕ್ ಆಡಿ ಗೆದ್ದಿದ್ದಾರೆ. ಆದ್ರೆ ಈ ಹಿಂದೆ ತಾನು ಹನುಮಂತು ಬದಲಿಗೆ ತ್ರಿವಿಕ್ರಮ್ ಅನ್ನ ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿದ್ದ ಬಗ್ಗೆ ಗೌತಮಿಗೆ ಬೇಸರ ಮೂಡಿದೆ. ತನ್ನ ತಪ್ಪಿನ ಬಗ್ಗೆ ಗೌತಮಿಗೆ ಅರಿವಾಗಿದೆ. ಹನುಮಂತು ಬಳಿ ಈ ಬಗ್ಗೆ ಕ್ಷಮೆ ಸಹ ಕೇಳಿದ್ದಾರೆ. ನನ್ನ ನಿಜವಾಗಿಯೂ ಅಕ್ಕ ಅಂತ ಒಪ್ಪಿಕೊಳ್ತೀಯಾ ಅಂತ ಅಳುತ್ತಲೇ ಹನುಮಂತುಗೆ ಕೇಳಿಕೊಂಡಿದ್ದಾರೆ. ನೀ ನಿಜಕ್ಕೂ ನನ್ನ ಅಕ್ಕನೇ ಅಂತ ಹನುಮಂತು ಖುಷಿಯಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿಲ್ಲ. ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತಾ ಎಂದು ಕಾದು ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.